ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ. ಬೆಳ್ಳಂಬೆಳಗ್ಗೆ ವೈನ್ ಶಾಪ್ಗೆ ಶಾಕ್ ಕೊಟ್ಟ ಡಿವೈಎಸ್ಪಿ. ಹೌದು ವೀಕ್ಷಕರೇ, ಬೆಳ್ಳಂಬೆಳಗ್ಗೆ ಅಂದ್ರೆ ಬೆಳಗ್ಗೆ 8:45 ಗಂಟೆಯ ಸುಮಾರಿಗೆ ನಗರದ ಬೆಂಗಳೂರು ಜೋಡಿ ರಸ್ತೆಯ ನಗರಸಭೆಯ ಉದ್ಯಾನವನ ಪಕ್ಕದ ರಸ್ತೆಯಲ್ಲಿರುವ ಜಲ್ಸಾ ವೈನ್ಸ್ ಮದ್ಯದ ಅಂಗಡಿಯ ಕ್ಯಾಷಿಯರ್ ಅಬಕಾರಿ ನಿಯಮ ಪಾಲನೆ ಮಾಡದೆ ಮದ್ಯದ ಅಂಗಡಿಯ ಬಾಗಿಲು ತೆರೆದು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದುದನ್ನು ಗಮನಿಸಿದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಪಿ ಅವರು ಸದರಿ ಬಾರ್ ಮೇಲೆ ದಾಳಿ ನಡೆಸಿ ಮದ್ಯದ ಅಂಗಡಿ ತೆರೆಯಲು ಸಮಯ ಪಾಲನೆ ಮಾಡದೆ ಅಬಕಾರಿ ನಿಯಮಕ್ಕೆ ಸೆಡ್ಡು ಹೊಡೆದ ಅಂಗಡಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಸಾರ್ವಜನಿಕರ ದೂರಿನ ಮೇಲೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಬಳಿಕ ಬೆಳಗ್ಗೆ 10 ಗಂಟೆಗೆ ತೆರೆಯಬೇಕಾದ ವೈನ್ ಶಾಪ್ ಅಂಗಡಿಯನ್ನ 8:45ಕ್ಕೆ ತೆರೆದಿದ್ದು ರಾಜ್ಯ ಅಬಕಾರಿ ನಿಯಮ ಉಲ್ಲಂಘನೆ ಮಾಡಿರುವುದು ಕಂಡುಬಂದಿದೆ. ಕೂಡಲೇ ಜಲ್ಸಾ ವೈನ್ಸ್ ಮಾಲೀಕರು ಮತ್ತು ಕ್ಯಾಷಿಯರ್ ವಿರುದ್ಧ ಕರ್ನಾಟಕ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸುವುದಾಗಿ ಸ್ಥಳಕ್ಕೆ ಭೇಟಿ ನೀಡಿದ ವರದಿಗಾರರಿಗೆ ಡಿವೈಎಸ್ಪಿ ವಿವರಿಸಿದರು. ನಗರದ ಜನಸಂದಣಿ ಪ್ರದೇಶ ಮತ್ತು ಕೆಲ ಮುಖ್ಯ ರಸ್ತೆಗಳಲ್ಲಿ ಬೆಳ್ಳಂಬೆಳಗ್ಗೆ ಸಾಕಷ್ಟು ವೈನ್ಸ್ ಅಂಗಡಿಗಳು ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಅಂಗಡಿಗಳು ಅಬಕಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿರುವುದು ಕಂಡುಬಂದಿದೆ. ಅಂತಹ ಅಂಗಡಿಗಳನ್ನು ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಡಿವೈಎಸ್ಪಿ ಮುರಳೀಧರ್ ಭೇಟಿ ಮಾಡಿದ ವರದಿಗಾರರಿಗೆ ವಿವರಿಸಿದರು. ಆಯ್ತು, 9 ಗಂಟೆಗೆ ಮಾರ್ಬೇಕಂತಿದೀಯಾ? ಯಾಕೆ 9 ಗಂಟೆಗೆ ಮಾರ್ತಿದೀಯಾ? ಕ್ಲೋಸ್ ಮಾಡಿ ಬಿಲ್ ಕೊಡೋ. ನಮಸ್ಕಾರ. ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಲೈಸೆನ್ಸ್ ವೈಲೇಟ್ ಮಾಡಿ ಅವಧಿಗಿಂತ ಮುಂಚೆನೇ ವೈನ್ ಶಾಪ್ಸ್ ಓಪನ್ ಆಗ್ತಿದೆ ಅಂತ ಗಮನಕ್ಕೆ ಬಂದಿದೆ. ಇವತ್ತು ಒಂದು ವೈನ್ ಶಾಪ್ ಮೇಲೆ ದಾಳಿ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗ್ತಾ ಇದೆ. ಇನ್ನು ಮುಂದೆ ತಾಲೂಕಿನಲ್ಲಿ ಯಾವುದು ಲೈಸೆನ್ಸ್ ವೈಲೇಟ್ ಆಗದಂಗೆ ನೋಡಿಕೊಂಡು ಕ್ರಮ ಜರುಗಿಸಲಾಗುವುದು. ಡಿಫ್ರೆಂಟ್ ಗ್ರೇಡಲ್ಲಿ ಡಿಫ್ರೆಂಟ್ ಟೈಮಿಂಗ್ಸ್ ಇದೆ. ಕೆಲವು 10 to 10 ಇದೆ, ಕೆಲವು 10 to 11:30 ಇದೆ. ಇದರಲ್ಲಿ ಆ್ಯಕ್ಚುಲಾಗಿ 10 o'clock ಅವರು ಓಪನ್ ಮಾಡಬೇಕಿತ್ತು, ಬಟ್ ಇವತ್ತು 8:45 ಓಪನ್ ಇತ್ತು. ಅದಕ್ಕೆ ಕ್ರಮ ಜರುಗಿಸಲಾಗಿದೆ.